ಬೆಂಗಳೂರಿನ ಹತ್ತಿರದಲ್ಲಿರುವಂಥ ನೆಲಮಂಗಲದ ಪರಿಸ್ಥಿತಿ ಇವತ್ತು ಏನಾಗಿತ್ತು ಅಂತಂದರೆ ಎಲ್ಲೋ ಗಡಿಯಲ್ಲಿ ಬಾಂಬ್ ಹಾಕಿದಾಗ ಬೆಂಕಿ ಹತ್ಕೊಂಡು ಉರಿಯೋ ರೀತಿಯಲ್ಲಿ ಕಾಣಿಸ್ತು. ಆಗಿದ್ದೇನು, ಆಯಿಲ್ ಗೋದಾಮಿಗೆ ಬೆಂಕಿ ಹತ್ಕೊಳ್ತು. 30 ಕೋಟಿ ಮೌಲ್ಯದ ಅದನ್ನು ಆರಿಸೋಕ್ಕೋಸ್ಕರ ಪರಮಾರ್ಧ ಕಷ್ಟಪಟ್ಬಿಟ್ರು. ನೋಡಿ ಸ್ಟೋರಿನ. ಇಂಜಿನ್ ಆಯಿಲ್ ಗೋದಾಮು ಧಗಧಗ ಹೊತ್ತಿ ಉರಿದ 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್. ಮುಗಿಲೆತ್ತರಕ್ಕೆ ಆವರಿಸಿದ ಬೆಂಕಿ, ದಟ್ಟ ಕಪ್ಪು ಹೊಗೆ, ಕಾರ್ಮೋಡ ಕವಿದಂತೆ ಸುತ್ತುವರೆದ ದಟ್ಟ ಹೊಗೆ. ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಮಾರಿನಲ್ಲಿ ಆವರಿಸಿದಂಥ ಬೆಂಕಿ ಸಾಕಷ್ಟು ರೀತಿಯಲ್ಲಿ ಪ್ರಮಾಣದಲ್ಲಿ ಒಂದು ಹಾನಿಯನ್ನು ಉಂಟು ಮಾಡಿರುವಂಥದ್ದು. ಶೆಲ್ ಕಂಪನಿಗೆ ಸೇರಿದಂಥ ಆಯಿಲ್ ಗೋದಾಮು ಸಂಪೂರ್ಣವಾಗಿ ದಗದಗನೆ ಹತ್ತಿ ಉರಿದಿದೆ. ಹೀಗಾಗಿ ಸಾಕಷ್ಟು ಸುಮಾರು 30-35 ಕೋಟಿ ಮೌಲ್ಯದ ಆಯಿಲ್ ನಾಶ ಆಗಿದೆ ಬಗ್ಗೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅದರ ಕಂಪ್ಲೀಟ್ ವರದಿ ಇಲ್ಲಿದೆ. ದಗದಗ ಹೊತ್ತಿ ಉರಿತಾ ಇರುವ ಬೆಂಕಿ, ಆಕಾಶದೆತ್ತರಕ್ಕೆ ಚಿಮ್ಮಿದ ದಟ್ಟ ಹೊಗೆ, ಇನ್ನೇನು ಮಳೆಯೇ ಬರುವಂತೆ ಕವಿದ ಕಾರ್ಮೋಡ ರೀತಿ, ಇವೆಲ್ಲ ನೆಲಮಂಗಲದಲ್ಲಿ ಕಂಡು ಬಂದ ದೃಶ್ಯಗಳು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಕೃಷ್ಣಪ್ಪ ಎಂಬುವರಿಗೆ ಸೇರಿದ ಆಯಿಲ್ ಗೋದಾಮು ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಇಂಜಿನ್ ಆಯಿಲ್ ಗೋದಾಮು ಹೊತ್ತಿ ಉರಿದಿದೆ. ಬೆಳಗಿನ ಜಾವ 3 ಗಂಟೆಯಲ್ಲಿ ಈ ಅವಘಡ ಸಂಭವಿಸಿದೆ. ಮುಗಿಲೆತ್ತರಕ್ಕೆ ಚಿಮ್ಮಿದ ಬೆಂಕಿ ಉಂಡೆಗಳು ಬೆಂಕಿ ಅನಾಹುತವನ್ನ ಸಾರಿ ಸಾರಿ ಹೇಳ್ತಿದ್ವು. ಕ್ಷಣ ಕ್ಷಣಕ್ಕೂ ಬೆಂಕಿ ತನ್ನ ಕೆನ್ನಾಲಿಗೆಯನ್ನ ಹೊರಚಾಚ್ತಾ ಇತ್ತು. ಬೆಳಗಿನ ಜಾವ 3 ಗಂಟೆಯಲ್ಲಿ ನಡೆದಂತ ಈ ಘಟನೆಯಿಂದಾಗಿ ಸಾಕಷ್ಟು ರೀತಿಯಲ್ಲಿ ಬೆಂಕಿಯ ಕೆನ್ನಾಲೆ ಒತ್ತು ಉರಿತಾ ಇರುವಂತದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಲ್ಲಿ ಬೆಂಕಿ ಆವರಿಸ್ತಾ ಇದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಸ್ಫೋಟ ಹೆಚ್ಚಾಗ್ತಾ ಇರುವಂತದ್ದು. ಮುಗಿಲೆತ್ತರಕ್ಕೆ ಬೆಂಕಿಯ ಜ್ವಾಲೆ ಎತ್ತರವಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಏನಂತ ಹೇಳಿದ್ರೆ ಒಂದು ವಾತಾವರಣದಲ್ಲಿ ಕಲುಷಿತ ವಾತಾವರಣ ಕೂಡ ಉಂಟಾಗಿರುವಂತದ್ದು. ಶೆಲ್ ಕಂಪನಿಗೆ ಕೃಷ್ಣಪ್ಪ ಎಂಬುವವರು ಈ ಗೋದಾಮನ್ನ ಬಾಡಿಗೆ ನೀಡಿದ್ರು ಅಂತೇಳಿ ತಿಳಿದು ಬಂದಿರುವಂತದ್ದು. ಸುಮಾರು 40,000 ಸ್ಕ್ವೇರ್ ಫೀಟ್ ನಲ್ಲಿ ಈ ಗೋದಾಮ್ ಇರುವಂತದ್ದು. ಸಂಪೂರ್ಣವಾಗಿ ಈ ಗೋದಾಮ್ನಲ್ಲಿ ಆ ಶೆಲ್ ಕಂಪನಿಗೆ ಸೇರಿದ ಆಯಿಲ್ ಅನ್ನ ಶೇಖರಣೆ ಮಾಡಲಾಗಿತ್ತು. ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಇದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಆಯಿಲ್ ನ ಅಭಾವ ಆಗಬಾರ್ದು ಅಂತೇಳಿ ಈ ಗೋದಾಮಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಶೇಖರಣೆಯನ್ನ ಮಾಡಲಾಗಿತ್ತು ಅನ್ನೋ ವಿಚಾರ ಕೂಡ ಕೇಳಿಬಂದಿದೆ. ಈಗಾಗಲೇ 30ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ದಳದ ಅಧಿಕಾರಿಗಳು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಲಮಂಗಲ, ಯಶವಂತಪುರ, ಪೀಣ್ಯ, ಸುಂಕದಕಟ್ಟೆ ಈ ಭಾಗದಲ್ಲಿ ಸಾಕಷ್ಟು ರೀತಿಯ ಫೈರ್ ಇಂಜಿನ್ ಅನ್ನ ತಂದು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ರೆ ಕೂಡ ಇದುವರೆಗೂ ಈ ಪ್ರಯತ್ನ ಬೆಂಕಿ ನಂದಿಸಲು ಆಗ್ತಾನೆ ಇಲ್ಲ. ಕ್ಷಣ ಕ್ಷಣಕ್ಕೂ ಸ್ಫೋಟಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಬೆಂಕಿ ಎಷ್ಟೇ ರೀತಿಯಲ್ಲೂ ಪ್ರಮಾಣದಲ್ಲೂ ಸಹ ನೀರನ್ನು ಹಾಕಿದ್ರು ಸಹ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸುತ್ತಮುತ್ತಲಿನ ಜನರು ಸಹ ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಗೋದಾಮ್ನಲ್ಲಿ ಶೆಲ್ ಕಂಪನಿಗೆ ಸೇರಿದ ಆಯಿಲ್ ಶೇಖರಣೆ ಮಾಡಿ ಇಡಲಾಗಿತ್ತು. ಈ ಗೋಡೌನ್ನಿಂದ ರಾಜ್ಯದ ಎಲ್ಲ ಆಯಿಲ್ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಿತ್ತು. ಆದರೆ ಅನಾಹುತದಿಂದ ಸುಮಾರು 30 ಕೋಟಿ ಮೌಲ್ಯದ ಆಯಿಲ್ ಬೆಂಕಿಗಾಹುತಿಯಾಗಿದೆ. ಭಾರತ ಪಾಕಿಸ್ತಾನ ನಡುವಿನ ಯುದ್ಧ ಆರಂಭ ಹಿನ್ನೆಲೆ ಹೆಚ್ಚಿನ ಸ್ಟಾಕ್ ಶೇಖರಣೆ ಮಾಡಲಾಗ್ತಿತ್ತು ಎನ್ನಲಾಗಿದೆ. ರಾಜ್ಯದಲ್ಲಿ ಯಾವುದೇ ಆಯಿಲ್ ಸಮಸ್ಯೆ ಬಾರದಂತೆ ಸಂಗ್ರಹಣೆ ಮಾಡಲಾಗಿತ್ತು. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಇಂದ ಇದಾಗಿರೋದು. ಇದು 30,000 ಕೆಪಾಸಿಟಿ ಗೋಡನ್ ಕೆಪಾಸಿಟಿ. ಬಟ್ 15 ವರ್ಷದಿಂದ ಅವರಿದ್ದಾರೆ ಸೆಲ್ಲರು. ಇಲ್ಲ, ಅಲ್ಲಿ ನೈಟ್ ಯಾರು ಮಾಡೋದಿಲ್ಲ, ಲಾಕ್ ಹಾಕೊಂಡು ಹೋಗಿರ್ತಾರೆ. ಇದು ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಲೂಬ್ರಿಕೆಂಟ್ ಆಯಿಲ್ ಫೈರ್ ಇಂಜಿನ್ ಅವರು ಪಾಪ ಇಮಿಡಿಯೇಟ್ ಬಂದರು. ಆಮೇಲೆ ನಾನು ಸರ್ಕಾರ ಮಾಹಿತಿಯಲ್ಲಿ ಏನು ಕೇಳ್ಕೊಂತೀನಪ್ಪ ಅಂದರೆ, ನನ್ನ ನೆಲಮಂಗಲ ವ್ಯಾಪ್ತಿಗೆ ಒಂದೇ ಫೈರ್ ಇಂಜಿನ್ ಗಾಡಿ ಇರೋದು. ಇಷ್ಟೆಲ್ಲ ವ್ಯಾಪ್ತಿಗೆ ಒಂದು ಗಾಡಿ ಕೊಟ್ಟರೆ ನಾವು ಹೆಂಗೆ ಮೇಂಟೈನ್ ಮಾಡೋದು? ಎಲ್ಲ ಎಲ್ಲೆಲ್ಲಿ ನಮ್ಮ ಆಯಿಲ್ ಇದಿದೆ ಅದಕ್ಕೆಲ್ಲ ಬಂಕೆಲ್ಲ ಹೋಗುತ್ತೆ. ಇಲ್ಲೇನು ಡೆಲಿವರಿ ಹೋಗ್ತಿತ್ತು. ಕಾರ್ಮಿಕರಿಗೆ ಯಾರಿಗೂ ಏನು ಒಂದು ಉಲ್ಮನೆ ಒಟ್ಟು ತೊಂದರೆ ಆಗಿಲ್ಲ, ಗ್ರಾಮಸ್ಥರಿಗೂ ತೊಂದರೆ ಆಗಿಲ್ಲ. ಸತತ 12 ಗಂಟೆ ಹೊತ್ತಿ ಉರಿದ ಗೋದಾಮು, 60ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಬಳಕೆ. ಇನ್ನು ನೆಲಮಂಗಲ, ಪೀಣ್ಯ, ಯಶವಂತಪುರ ಭಾಗದ 60ಕ್ಕೂ ಹೆಚ್ಚು ಅಗ್ನಿಶಾಮಕ ತಂಡದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು. ಮೊದಲಿಗೆ ಬೆಂಕಿ ನಂದಿಸಲು ಹರಸಾಹಸವೇ ಪಡಬೇಕಾಯಿತು. ಗೋದಾಮ್ನಿಂದ ಆಯಿಲ್ ಅನ್ನ ಹೊರಹಾಕಿ ಸಿಬ್ಬಂದಿ ಸತತ ಗಂಟೆಗಳ ಕಾರ್ಯಾಚರಣೆ ಬಳಿಕ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಆಯಿಲ್ ಗೋದಾಮಿಗೆ ಬಿದ್ದಂತ ಬೆಂಕಿಗೆ ಸುಮಾರು 40ಕ್ಕೂ ಹೆಚ್ಚು ಗಾಡಿಗಳನ್ನು ಬಳಸಿ ಅಗ್ನಿಯನ್ನ ನಂದಿಸುವ ಕೆಲಸವನ್ನ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಮಾಡಿರುವಂತದ್ದು. ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಪ್ರಾಥಮಿಕವಾಗಿ ನೋಡಿದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಈ ಘಟನೆಗೆ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಈ ಒಂದು ಘಟನೆ ಆಗಿದೆ ಅನ್ನುವಂತ ಮಾಹಿತಿ ಗೊತ್ತಾಗಿದ್ದು, ಘಟನೆ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಕಿ ನಂದಿಸಿದ್ರಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕಾಶ್ ಜೊತೆ ನಾಗೇಶ್, ನೆಲಮಂಗಲ, ಪಬ್ಲಿಕ್ ಟಿವಿ.